ಇಂದು ಆಗಸ್ಟ್ 6ನೇ ತಾರೀಕು. ಈ ಪುಸ್ತಕ ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವಂತಹ ಒಂದು ಅಪರೂಪದ ಬರಹ, ಒಂದು ವಾಸ್ತವಿಕ ವ್ಯಕ್ತಿ ಕುರಿತಂಥ ಬರಹ. ಆ ಬರಹದ ಶಿರೋನಾಮೆ ವಾಟ್ ಈಸ್ ಯುವರ್ ಎಲಿಬಿ? ವಾಟ್ ಈಸ್ ಯುವರ್ ಎಲಿಬಿ? Louis Cyr started out in life weakling, sick in mind, infirm in body, a poor punny figure, but with one overmastering ambition to become known as the world's strongest man. People laughed at his mad idea, yet it wasn't so mad. In fact, it was not mad at all. By determined efforts and superhuman perseverance, Louis Cyr achieved his life ambition. 50 years ago, when Cyr performed feats of strength in London, the Duke of Westminster challenged him to hold back a pair of horses with each arm. On the appointed day, Cyr placed the traces around his arms, then clasped his arms and gave the word, "Go!" The horses leaped forward, urged by the whips of the teamers, but after the first rush, they came to a sudden halt. They strained and strained, but in vain. They failed to move the giant by a single inch. Oh. The crowd cheered and hailed him as the strongest man that ever lived. Louis Cyr had fulfilled his ambition. If you wait for success before you do anything big and great, you will end by doing nothing. Success equal to concentration and perseverance. If you are determined to succeed, you will if you try long enough and hard enough. Under baraha, patience and gentleness are powers. ವಂಡರ್ಫುಲ್ ಆರ್ಟಿಕಲ್ ಇದು. ಒಂದು ಅದ್ಭುತವಾದಂಥ ಒಂದು ಜ್ವಲಂತ ಉದಾಹರಣೆಯನ್ನು ಕೊಟ್ಟು ಒಂದು ಅದ್ಭುತವಾದ ಟೈಟಲ್. ಆ ಟೈಟಲು ಸಹ ಬಹಳ ಒಂದು ವಿಚಿತ್ರವಾದ ಟೈಟಲ್ ಇದೆ. ವಾಟ್ ಈಸ್ ಯುವರ್ ಎಲಿಬಿ? ಅಂದರೆ ನಿಮ್ಮ ಹತ್ರನೂ ಅಂತಹದೊಂದು ವಿಶೇಷತೆ ಇರುವಂಥ ಇದೆಯಾ? ಇಲ್ಲಿ ನಾವೇನು ಹೇಳ್ತೇವಲ್ಲ, ಆ ವ್ಯಕ್ತಿ ಅಂಥದ್ದು ಇನ್ನೊಂದೇನಾದರೂ ಇದೆಯಾ ಅಂತ ನೆನಪಿಸ್ಕೊಡ್ರಿ, ಕೇಳ್ಕೊಡ್ರಿ, ನೋಡ್ರಿ ಅಂತ ಹೇಳ್ದಂಗಿದು. ಇಂಗ್ಲೆಂಡಿನೊಳಗೆ ಒಬ್ಬ ಮಹನೀಯ, ಅವನ ಹೆಸರು ಲೂಯಿಸ್ ಸಿರ್. ಅವನ ಪ್ರಾರಂಭಿಕ ಜೀವನದೊಳಗೆ ಅವಷ್ಟೇ ದುರ್ಬಲತೆ, ಮನಸ್ಸಿನಿಂದ ಬುದ್ಧಿಯಿಂದ ಆತ ಕಾಯಿಲೆಯವನ, ಅಶಕ್ತ ದೇಹದವನು ಆಗಿದ್ದ, ಗಿಡ್ಡ. ಆದರೆ ಒಮ್ಮೆಲೇ ಒಂದು ಮಹತ್ವಾಕಾಂಕ್ಷೆ ಆತನನ್ನು ಆವರಿಸಿಕೊಳ್ತದೆ. ಏನದು? ಜಗತ್ತಿನಲ್ಲಿಯೇ ಅತ್ಯಂತ ಶಕ್ತಿವಂತ ಮನುಷ್ಯನೆಂದು ಖ್ಯಾತಿ ಗಳಿಸುವುದು. ಅಬ್ಬಾ! ಅದಕ್ಕಾಗಿ ಶ್ರಮ ಪಡ್ತಾ ಸಾಗುತ್ತಾನೆ. ಜನರು ಅವನನ್ನು ಹುಚ್ಚ ಅಂಥೇಳಿ ನಗುತ್ತಾರೆ. ಆದರೆ ಅವನಿಗೆ ಎಂದು ಹುಚ್ಚ ಎಂದೆನಿಸಲೇ ಇಲ್ಲ. ಒಂದು ನಿಶ್ಚಿತವಾಗಿ ಖಚಿತವಾಗಿ ಹೇಳಬೇಕೆಂದರೆ
ವಾಸ್ತವವಾಗಿ ಎಂದೂ ಆತ ತಾನು ಹುಚ್ಚುತನ ಮಾಡುತ್ತೇನೆ ಎಂದು ತಿಳ್ಕೊಂಡೇ ಇರಲಿಲ್ಲ. ಅವನು ಅದಕ್ಕಾಗಿ ನಿಶ್ಚಯಿಸಿದ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾನೆ. ಅತಿಮಾನುಷದ ಪರಿಶ್ರಮದವನಾಗ್ತಾನೆ ಲೂಯಿಸ್ ಸೀರ್. ತನ್ನ ಜೀವನದ ಆ ಗುರಿಯನ್ನು ಸಾಧಿಸಿಯೇ ಬಿಡ್ತಾನೆ. ಅದೇ ಅತ್ಯಂತ ಶಕ್ತಿವಂತ ಅಂಥೇಳಿ. ಬಹುಶಃ ಇದು ವಾಸ್ತವಿಕವಾಗಿ ನಡೆದದ್ದು 1910 ಅಥವಾ 20ರ ದಶಕದಲ್ಲಿ. ಯಾಕಂದರೆ ಇಲ್ಲೇ ನಮ್ಮ ಮಾರುಸ್ ಅವರು ಬರೀತಾರೆ 50 ವರ್ಷಗಳ ಹಿಂದೆ ಅಂಥೇಳಿ. ಆವಾಗ ಲಂಡನ್ದಲ್ಲಿ ತನ್ನ ಶಕ್ತಿಯ ಸಾಹಸ ಕಾರ್ಯದ ಪ್ರದರ್ಶನಗಳನ್ನು ಆತ ಮಾಡ್ತಾ ಇರ್ತಾನೆ. ವೆಸ್ಟ್ ಮಿನಿಸ್ಟರ್ ಡ್ಯೂಕ್ ಅದನ್ನೆಲ್ಲ ಕೇಳಿ ಆಶ್ಚರ್ಯಪಡ್ತಾನೆ. ಹಂಗಾರೆ ಅವನ ಶಕ್ತಿ ಸಾಮರ್ಥ್ಯಕ್ಕೆ ನಾನೊಂದು ಸವಾಲು ಹಾಕಬೇಕು ಅಂಥೇಳಿ ಅವನು ಹೇಳಿ ಕಳಿಸ್ತಾನೆ. ನೀನು ಒಪ್ತೀಯಾ ಅಂತ ಅವನು ಒಪ್ಪಿಬಿಡ್ತಾನೆ. ಜೋಡಿ ಕುದುರೆಗಳನ್ನು ತನ್ನ ಕೈ ತೋಳಿನಲ್ಲಿ ಹಿಡಿದುಕೊಳ್ಳುವುದು, ಅವು ಓಡದಂತೆ, ಅವು ಓಡಬಾರದು. ಆ ನಿಶ್ಚಿತ ದಿನ ಬಂತು. ತನ್ನ ತೋಳಿನಲ್ಲಿ ಆ ಗುರುತಿನ ವಸ್ತ್ರ ಕಟ್ಟಿಕೊಳ್ಳುತ್ತಾನೆ. ತನ್ನ ತೋಳುಗಳಲ್ಲಿ ಆ ಕುದುರೆಗಳ ತಳಿಕೆಗಳನ್ನು ಹಾಕಿಕೊಳ್ಳುತ್ತಾನೆ. ನಂತರ ಆತ ಏನು ಮಾಡ್ತಾನೆ? ಕುದುರೆಗಳು ಓಡಲಿ ಅಂತ ಹೇಳ್ತಾನೆ. ಕುದುರೆಗಳು ಮುಂದೆ ಜಿಗಿಯಲು ಯತ್ನಿಸುತ್ತವೆ. ಯಾಕಂದರೆ ಅವರನ್ನು ಟ್ರೈನ್ ಮಾಡಿದಂಥ ಆ ಜನರು ಚಾಟಿಗಳಿಂದ ಅವುಗಳಿಗೆ ಹೊಡಿತಾ ಇರ್ತಾರೆ. ಚಾಟಿ ಏಟುಗಳು ಬೀಳುತ್ತಾ ಇರ್ತವೆ. ಆದರೇನು, ಮೊದಲಿನ ಯಾವ ಏಟು ಕೆಲಸ ಮಾಡದು. ಕುದುರೆಗಳು ಹಂಗೆ ಹಾರಿದವು ಅಲ್ಲೇ ನಿಂತು ಬಿಡ್ತಾವಂತೆ. ಅಷ್ಟೊಂದು ಗಟ್ಟಿಯಾಗಿ ಲೂಯಿಸ್ ಅವನು ಹಿಡಿದುಕೊಂಡಿರ್ತಾನೆ. ನಂತರದಲ್ಲಿಯೋ ಅವು ಒಂದೇ ಸವನೆ ಪ್ರಯತ್ನ ಮಾಡ್ತಾನೆ ಇರ್ತಾವೆ. ಅವೆಲ್ಲ ವ್ಯರ್ಥ, ನಿಷ್ಫಲ. ಆ ದೈತ್ಯ ಲೂಯಿಸನ್ನು 1 ಇಂಚು ಮುಂದೆ ಎಳೆಯುವಲ್ಲಿ ಆ ಕುದುರೆಗಳಿಗೆ ಸಾಧ್ಯವಾಗಲಿಲ್ಲ. ಅವು ಸೋತು. ಜನಸಂದಣಿ ಸಂತೋಷದಿಂದ ಕುಣಿದಾಡ್ತದೆ, ಜಯಕಾರ ಹಾಕ್ತದೆ. ಹಾಗೂ ಎಂದೆಂದಿಗೂ ಜೀವಿಸಿದ ಅತ್ಯಂತ ಶಕ್ತಿವಂತ ಮನುಷ್ಯ ಅಂಥೇಳಿ ಅವಾಗ ಶ್ಲಾಘಿಸ್ತಾರೆ. ಲೂಯಿಸ್ ಚಿರಿತನ ಮಹತ್ವ ತನ್ನ ಆ ಮಹತ್ವಾಕಾಂಕ್ಷೆಯನ್ನು ಆತ ಸಾಧಿಸಿ ತೋರಿಸ್ತಾನೆ ಆ ರಾಜರ ಮುಂದೆ, ಜನರ ಮುಂದೆ. ನಾವು ಏನನ್ನೂ ಮಾಡದೆ ಆ ಕಾರ್ಯ ಸಣ್ಣದೇ ಇರಲಿ ದೊಡ್ಡದೇ ಇರಲಿ, ಆ ಕಾರ್ಯಕ್ಕೆ ಆ ಯಶಸ್ಸು ಸಿಗಲಿಕ್ಕೆ ಪ್ರಯತ್ನಿಸುತ್ತಲೇ ಇರಬೇಕು. ಇಲ್ಲವಾದರೆ ನಮಗೆ ಏನೂ ಸಾಧನೆ ಮಾಡುವುದು ಆಗುವುದೇ ಇಲ್ಲ. ಯಶಸ್ಸು ಅಂದ್ರೇನು? ಒಂದು ಏಕಾಗ್ರತೆಯ ಪ್ರಯತ್ನ ಮತ್ತು ಪ್ಲಸ್ ಪರಿಶ್ರಮ. ನೀವು ಯಶಸ್ಸು ಸಾಧಿಸಲು ನಿಶ್ಚಯಿಸಿದ್ದರೆ ಆದರೆ ನೀವು ಸಾಕಷ್ಟು ದೀರ್ಘಾವಧಿಯ ಸಾಕಷ್ಟು ಕಷ್ಟಪಡಬೇಕಾಗುತ್ತದೆ. ಆವಾಗ ಯಶಸ್ಸು ನಿಮ್ಮದಾಗುತ್ತದೆ ಅಂತ ಇಲ್ಲಿ ಮಾರುಸ್ಸವರು ಬರೀತಾರೆ. ಕೆಳಗೆ ಒಂದು ಅಂಡರ್ ಬರಹ, ಒಂದು ಕೆಳಬರಹ ಎಷ್ಟು ಸುಂದರವಾದದ್ದು, ಆಧ್ಯಾತ್ಮಿಕ ಸ್ವರೂಪದ್ದು. ತಾಳ್ಮೆ ಹಾಗೂ ಶಾಂತವಾಗಿರುವುದೇ ಶಕ್ತಿ. ತಾಳ್ಮೆ ಹಾಗೂ ಶಾಂತವಾಗಿರುವುದು ಅದು ಒಂದು ಅಪರೂಪವಾದಂಥ ಶಕ್ತಿಯೇ ಹೌದು. ಇದನ್ನು ಲೇ ಹಂಟ್ ಅನ್ನೋಂಥ ಮಹನೀಯರು ಬರೆದಿದ್ದಾರೆ ಎಂದು ಹೇಳುತ್ತಾ ಇಂದಿನ ನಿವೇದನೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.